ನಮಸ್ಕಾರ ಸ್ನೇಹಿತರೆ, ಕೇವಲ 4 ಇಂಗ್ರೀಡಿಯೆಂಟ್ಗಳಿಂದ ಈ ದ್ರವ ಗೊಬ್ಬರವನ್ನು ನೀವು ಮನೆಯಲ್ಲಿಯೇ ಅತ್ಯಂತ ಸರಳ ರೀತಿಯಲ್ಲಿ ತಯಾರಿಸಿ ನಿಯಮಿತವಾಗಿ ಹಾಕಿದರೆ ಸಾಕು. ನಿಮ್ಮ ಗಿಡಗಳಲ್ಲಿ ಬೇಕಾದಷ್ಟು ಹೂವುಗಳು, ಕಾಯಿಗಳು ಬಿಡೋದ್ರಲ್ಲಿ ಅನುಮಾನನೇ ಬೇಡ. ಇದನ್ನು ನೀವು ತಯಾರಿಸೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಈ ಲಿಕ್ವಿಡ್ ಗೊಬ್ಬರವನ್ನು ತಯಾರು ಮಾಡೋದಕ್ಕಿಂತ ಮೊದಲು ಗಿಡ ಚೆನ್ನಾಗಿ ಬೆಳೆದು ಗಿಡದಲ್ಲಿ ಹೂವುಗಳು ಹೇರಳವಾಗಿ ಬಿಡಬೇಕು ಅಂದರೆ ಯಾವ ಪೋಷಕಾಂಶಗಳು ಬೇಕು ಅನ್ನೋದನ್ನು ನೋಡೋಣ. ಗಿಡಗಳಿಗೆ ಬೇಕಾಗಿರುವಂತಹ ಬೇಸಿಕ್ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಾಂಶಗಳು ಅಂದರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಇವೆಲ್ಲ ಗಿಡಗಳಿಗೆ ಗಾಳಿ ಮತ್ತು ನಾವು ಕೊಡುವಂತಹ ನೀರಿನಿಂದ ಸಿಗತ್ತೆ. ಆಮೇಲೆ ಪ್ರೈಮರಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಇವು ಬಹಳನೇ ಮುಖ್ಯ. ಅಂದರೆ ಗಿಡದ ಬೆಳವಣಿಗೆಗೆ ಈ ಪ್ರೈಮರಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಬಹಳ ಮುಖ್ಯ. ಅವು ಯಾವ್ಯಾವು ಅಂತಂದರೆ NPK ಅಂದರೆ ನೈಟ್ರೋಜನ್, ಫಾಸ್ಫರಸ್ ಹಾಗೂ ಪೊಟ್ಯಾಷಿಯಂ. ಈ ನೈಟ್ರೋಜನ್ ಇದೆಯಲ್ಲ, ಇದು ಗಿಡಗಳಲ್ಲಿ ಎಲೆಗಳು ಬೆಳೆಯೋದಕ್ಕೆ ಹಾಗೂ ಕ್ಲೋರೋಫಿಲ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಆಮೇಲೆ P ಅಂದರೆ ಫಾಸ್ಫರಸ್, ಇದು ಬೇರುಗಳ ಬೆಳವಣಿಗೆಗೆ, ಹೂವು ಹಾಗೂ ಹಣ್ಣುಗಳ ಬೆಳವಣಿಗೆಗೆ ಹಾಗೂ ಗಿಡದಲ್ಲಿ ಶಕ್ತಿಯ ವೃದ್ಧಿಗೆ ಸಹಾಯ ಮಾಡುತ್ತೆ. ಇನ್ನು K ಅಂದರೆ ಪೊಟ್ಯಾಷಿಯಂ, ಇದು ಗಿಡಗಳಲ್ಲಿ ನೀರಿನ ಹೀರುವಿಕೆಗೆ, ಆಮೇಲೆ ಗಿಡಗಳಲ್ಲಿ ನಡೆಯುವಂತಹ ಎನ್ಸೈಮ್ ಆಕ್ಟಿವಿಟೀಸ್ಗೆ, ಜೊತೆಗೆ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್, ಇವು ಯಾವ್ಯಾವು ಅಂತಂದರೆ ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ ಹಾಗೂ ಸಲ್ಫರ್. ಇದು ಬೇರಿನ ಮತ್ತು ಕಾಂಡದ ಬೆಳವಣಿಗೆಗೆ, ಗಿಡದ ಕೋಶಕ್ಕೆ ಒಂದು ಸ್ಟ್ರಕ್ಚರನ್ನು ಕೊಡೋದಕ್ಕೆ, ಆಮೇಲೆ ಕ್ಲೋರೋಫಿಲ್ ಬೆಳವಣಿಗೆಗೆ, ಅಮೈನೋ ಆ್ಯಸಿಡ್ಸ್ ಹಾಗೂ ಪ್ರೋಟೀನ್ನ ಸಿಂಥೆಸಿಸ್ಗೆ ಇವೆಲ್ಲ ಬೇಕಾಗುತ್ತೆ. ಇವಿಷ್ಟೇ ಅಲ್ಲದೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಐರನ್, ಮ್ಯಾಂಗನೀಸ್, ಜಿಂಕ್, ಕಾಪರ್ ಮೊದಲಾದಂತಹ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಗಿಡದ ಬೆಳವಣಿಗೆಗೆ ಬೇಕಾಗತ್ತೆ. ಹಾಗಾದರೆ ಈ ಎಲ್ಲ ಪೋಷಕಾಂಶಗಳು ಇರುವಂತಹ ಒಂದು ಪವರ್ಫುಲ್ ಲಿಕ್ವಿಡ್ ಗೊಬ್ಬರವನ್ನು ನಾವು ಮನೆಯಲ್ಲೇ ತಯಾರು ಮಾಡೋದು ಹೇಗೆ ನೋಡೋಣ ಬನ್ನಿ. ಇದನ್ನು ನಿಮ್ಮ ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ, ಅಂದರೆ ನಿಮಗೆ ಬೇಡವಾಗಿ ಎಸೆಯುವಂತಹ ಪದಾರ್ಥಗಳಿಂದಲೇ ತಯಾರು ಮಾಡ್ಬೋದು. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂತಹ ಮೊದಲನೇ ಪದಾರ್ಥ ಅಂದರೆ ಬಾಳೆಹಣ್ಣು. ಆದರೆ ಹಣ್ಣು ಬೇಡ, ನೀವು ಹಣ್ಣನ್ನು ತಿಂದು ಉಳಿಯುವಂಥ ಸಿಪ್ಪೆಯನ್ನು ನೀವು ಇದಕ್ಕೆ ಉಪಯೋಗಿಸ್ಬೋದು. ಈ ಸಿಪ್ಪೆಯನ್ನು ನೀವು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೋದು. ಈ ಸಿಪ್ಪೆಯನ್ನು ಕಟ್ ಮಾಡದೆ ಹಾಗೇ ಉಪಯೋಗಿಸೋದಕ್ಕೆ ಬರುತ್ತೆ. ಅದರ ಪೋಷಕಾಂಶಗಳು ಸಂಪೂರ್ಣವಾಗಿ ಸಿಗಬೇಕು ಅಂದರೆ ಈ ರೀತಿ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ನಾನಿಲ್ಲಿ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಲಿಕ್ವಿಡ್ ಗೊಬ್ಬರಕ್ಕೆ ಬೇಕಾಗಿರುವಂತಹ ಎರಡನೇ ಪದಾರ್ಥ ಅಂದರೆ ಕಿತ್ತಳೆ ಹಣ್ಣು. ಈ ಕಿತ್ತಳೆ ಹಣ್ಣನ್ನು ನೀವು ತಿಂದ ನಂತರ ಉಳಿಯುವಂಥ ಸಿಪ್ಪೆಯನ್ನು ಇದಕ್ಕೆ ಉಪಯೋಗಿಸ್ಬೋದು. ಇದಕ್ಕಾಗಿ ನೀವು ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಅಂದರೆ ಆರೆಂಜ್ ಪೀಲನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಬೇಕಾಗಿರುವಂತಹ ಮೂರನೇ ಪದಾರ್ಥ ಅಂದರೆ ದಾಳಿಂಬೆ ಹಣ್ಣು ಅಥವಾ ಪೊಮೊಗ್ರನೇಟ್. ಈ ಪೊಮೊಗ್ರನೇಟ್ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದೋ ಗಿಡಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಆದರೆ ಹಣ್ಣನ್ನು ನೀವು ತಿಂದು ಸಿಪ್ಪೆಯನ್ನು ಇದಕ್ಕೆ ಉಪಯೋಗಿಸಿದರೆ ಸಾಕು. ಇದನ್ನು ಅಷ್ಟೇ, ಈ ಸಿಪ್ಪೆಯನ್ನು ನೀವು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ನಾನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಲಿಕ್ವಿಡ್ ಗೊಬ್ಬರಕ್ಕೆ ಬೇಕಾಗಿರುವಂತಹ ನಾಲ್ಕನೇ ಪದಾರ್ಥ ಅಂದರೆ ಲಿಂಬೆಹಣ್ಣು ಅಥವಾ ಲೆಮನ್. ಇದು ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ. ಇದರ ಸಿಪ್ಪೆಯನ್ನು ನೀವು ಇದಕ್ಕೆ ಉಪಯೋಗಿಸ್ಬೇಕು. ಮನೆಯಲ್ಲೇ ಇರುವಂತಹ ಅಂದರೆ ಉಳಿದಿರುವಂತಹ ಒಣಗಿದ ಸಿಪ್ಪೆಗಳನ್ನು ಬೇಕಿದ್ದರೂ ನೀವು ಇದಕ್ಕೆ ಉಪಯೋಗಿಸ್ಬೋದು. ಈಗ ನಾನು 1 ಲೀಟರ್ ನೀರನ್ನು ತಗೊಂಡಿದ್ದೀನಿ. ಒಂದು ಜಗ್ಗಲ್ಲಿ 1 ಲೀಟರ್ ನೀರನ್ನು ತಗೊಂಡಿದ್ದೀನಿ. ಇದಕ್ಕೆ ಈ ಎಲ್ಲ ಸಿಪ್ಪೆಗಳನ್ನು ಈಗ ಸೇರಿಸ್ಕೊಳ್ತಾ ಬರೋಣ. ಮೊದಲಿಗೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕ್ತಾ ಇದ್ದೀನಿ. ಇದಾದ ನಂತರ ಆರೆಂಜ್ ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಹಾಕೋಣ. ಈಗ ಪೊಮೊಗ್ರನೇಟ್ ಅಥವಾ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಈಗ ನಿಂಬೆಹಣ್ಣಿನ ಸಿಪ್ಪೆಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗೆ ಮಿಕ್ಸ್ ಮಾಡೋದ್ರಿಂದ ಪೋಷಕಾಂಶಗಳು ನೀರಲ್ಲಿ ಚೆನ್ನಾಗಿ ಬಿಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಇದರ ಮೇಲೆ ಒಂದು ಲಿಡ್ಡನ್ನು ಮುಚ್ಚಿ ಇದು 3 ರಿಂದ 4 ದಿನಗಳವರೆಗೆ ನೆನೆಯೋದಕ್ಕೆ ಬಿಡಿ. ಹೀಗೆ ಮಾಡೋದ್ರಿಂದ ಈ ಸಿಪ್ಪೆಗಳಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು ಅಂದರೆ ಗಿಡದ ಬೆಳವಣಿಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ನೀರಲ್ಲಿ ರಿಲೀಸ್ ಆಗುತ್ತೆ. ಸ್ನೇಹಿತರೆ, ಈಗ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು 1 ದಿನದ ನಂತರ ಈ ಲಿಕ್ವಿಡ್ ಹೇಗೆ ಆಗಿದೆ ಅಂತೇಳಿ. ನೋಡಿ, ಈಗಾಗಲೇ ಎಲ್ಲ ಇದರ ಪೋಷಕಾಂಶಗಳು ನೀರಲ್ಲಿ ಬಿಡೋದಕ್ಕೆ ಪ್ರಾರಂಭ ಆಗಿದೆ. ನೀರು ಯೆಲ್ಲೋಯಿಶ್ ಆಗಿದೆ ನೋಡಿ. ಅಂದರೆ ಇದರ ಅರ್ಥ ಈ ಸಿಪ್ಪೆಗಳಲ್ಲಿ ಇರುವಂತಹ ಎಲ್ಲ ಪೋಷಕಾಂಶಗಳು ನಿಧಾನವಾಗಿ ನೀರಲ್ಲಿ ರಿಲೀಸ್ ಆಗ್ತಾ ಇದೆ ಅಂಥೇಳಿ.
ಈಗ 3 ದಿನಗಳ ನಂತರ ಈ ಲಿಕ್ವಿಡ್ ಹೇಗೆ ಆಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಬದಲಾವಣೆಯನ್ನು ನೀವಿಲ್ಲಿ ಗಮನಿಸ್ಬೋದು. ಅಂದರೆ ಹೆಚ್ಚು ಹೆಚ್ಚು ಪೋಷಕಾಂಶಗಳು ಈ ನೀರಲ್ಲಿ ಈಗಾಗಲೇ ರಿಲೀಸ್ ಆಗಿದೆ. ಅಂದರೆ ಒಂದು ಪವರ್ಫುಲ್ ಟಾನಿಕ್ ಅಥವಾ ಪವರ್ಫುಲ್ ಲಿಕ್ವಿಡ್ ಫರ್ಟಿಲೈಸರ್ ಈಗ ತಯಾರಾಗಿದೆ. ಈಗ ನಾನು ಇದರ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ಹೀಗೆ ಓಪನ್ ಮಾಡಿ ಒಂದು ಸ್ಪೂನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಎಲ್ಲ ಪೋಷಕಾಂಶಗಳು ನೀರಲ್ಲಿ ಸುಲಭವಾಗಿ ರಿಲೀಸ್ ಆಗುತ್ತೆ. ಈಗ ಇದನ್ನು ಒಂದು ಜಗ್ಗಿಗೆ ನೀವು ಇದನ್ನು ಸ್ಟ್ರೈನ್ ಮಾಡ್ಕೊಳ್ಬೇಕು, ಅಂದರೆ ಸೋಸ್ಕೊಳ್ಬೇಕು. ನೀವು ಇದನ್ನು ಡೈರೆಕ್ಟಾಗಿ ಅಂದರೆ ಸಿಪ್ಪೆಯನ್ನು ಗಿಡಗಳಿಗೆ ಹಾಕೋದಕ್ಕೆ ಬರೋದಿಲ್ಲ, ಯಾಕೆಂದರೆ ಇದಕ್ಕೆ ಫಂಗಸ್ ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇದನ್ನು ನೀವು ಮೊದಲಿಗೆ ಸೋಸ್ಕೊಳ್ಬೇಕು, ಅಂದರೆ ಸೋಸಿಕೊಂಡು ಈ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಹೀಗೆ ಸೋಸಿಕೊಂಡ ನಂತರ ಈ ಸಿಪ್ಪೆಯನ್ನು ನಾವು ಬೀಸಾಕಬೇಕಾ ಅಂತ ನೀವು ಕೇಳ್ಬೋದು. ಬೇಡ, ಇದನ್ನು ನಾವು ಹಾಗೆ ಇಟ್ಕೊಳ್ಳೋಣ. ಇದಕ್ಕೆ ಮತ್ತೆ ನೀರನ್ನು ಸೇರಿಸಿ ನಾವು 1 ಅಥವಾ 2 ದಿವಸ ಇಟ್ಟರೆ ಮತ್ತಷ್ಟು ಪೋಷಕಾಂಶಗಳು ನಮಗೆ ಸಿಗ್ತವೆ. ಆದ್ದರಿಂದ ಈ ಸಿಪ್ಪೆಯನ್ನೆಲ್ಲ ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ತಯಾರಾಗಿರುವಂತಹ ಅಂದರೆ ನಾವು ಫಿಲ್ಟರ್ ಮಾಡ್ಕೊಂಡಿರುವಂತಹ ಪವರ್ಫುಲ್ ಲಿಕ್ವಿಡ್ ಫರ್ಟಿಲೈಸರ್ ತಯಾರಾಗಿದೆ. ಇದರಲ್ಲಿ ಗಿಡಗಳಿಗೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ಇದ್ದಾವೆ. ಇದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಹೇಗೆ ಯೂಸ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಉಳಿದಿರುವಂಥ ಸಿಪ್ಪೆಗಳಿಗೆ ಮತ್ತೆ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು. ಹೀಗೆ ಸೇರಿಸಿ 1 ರಿಂದ 2 ದಿನಗಳವರೆಗೆ ಹಾಗೆ ಇಟ್ಟರೆ ಮತ್ತಷ್ಟು ಪೋಷಕಾಂಶಗಳು ನೀರಲ್ಲಿ ಸೇರಿಕೊಳ್ತವೆ. ಇದನ್ನು ಮತ್ತೆ ನಾವು ಗಿಡಗಳಿಗೆ ಉಪಯೋಗಿಸೋದಕ್ಕೆ ಬರುತ್ತೆ. ಸ್ನೇಹಿತರೆ, ಮೊದಲೇ ನಾನು ಹೇಳಿದ್ದೆ ಈ ಲಿಕ್ವಿಡ್ ಗೊಬ್ಬರವನ್ನು ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ. ಇದನ್ನು ನಾವೀಗ ಡೈಲ್ಯೂಟ್ ಮಾಡ್ಕೊಳ್ಬೇಕು. ಅಂದರೆ ನಮಗೆ ಎಷ್ಟು ಲಿಕ್ವಿಡ್ ಗೊಬ್ಬರ ಬಂದಿದೆ ಇದರ 3 ರಿಂದ 4 ಪಟ್ಟು ನೀರನ್ನು ನಾವು ಇದಕ್ಕೆ ಸೇರಿಸಬೇಕು. ನೋಡಿ, ಈ ನೀರಿಗೆ ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ನಮ್ಗೆ ಎಷ್ಟು ಬಂದಿತ್ತು ಲಿಕ್ವಿಡ್ ಗೊಬ್ಬರ ಅದರ 4ರಷ್ಟು ನೀರನ್ನು ನಾನು ತಗೊಂಡಿದ್ದೀನಿ. ಅಂದರೆ 1 ಲೀಟರ್ ನಮಗೆ ಲಿಕ್ವಿಡ್ ಗೊಬ್ಬರ ಬಂದರೆ 4 ಲೀಟರ್ ನೀರನ್ನು ಇದಕ್ಕೆ ನಾವು ಸೇರಿಸಬೇಕು. ಹಾಗೆ ಹಾಕೋದ್ರಿಂದ ಗಿಡಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಹೀಗೆ ನಾವು ನೀರಿಗೆ ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಗಿಡಗಳಿಗೆ ಸೇರಿಸಬೇಕು. ಹೀಗೆ ಲಿಕ್ವಿಡ್ ಗೊಬ್ಬರವನ್ನು ಹಾಕುವಾಗ 1-2 ಅಂಶಗಳನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಕು. ಏನು ಅಂದರೆ, ನೀವು ಈ ಲಿಕ್ವಿಡ್ ಗೊಬ್ಬರವನ್ನು ಹಾಕುವಾಗ ಮಣ್ಣಿನ ಮೇಲ್ಭಾಗ ಸ್ವಲ್ಪ ಒಣಗಿರಬೇಕು. ಅಂದರೆ ನೀರನ್ನು ನಾವು ಹಾಕಿದ ತಕ್ಷಣ ಈ ಲಿಕ್ವಿಡ್ ಗೊಬ್ಬರವನ್ನು ಸೇರಿಸಬಾರ್ದು. ಮಣ್ಣಿನ ಮೇಲ್ಭಾಗ ಸ್ವಲ್ಪ ಒಣಗೋದಕ್ಕೆ ಬಿಡಬೇಕು. ನೀವು ಸಪೋಸ್ ಬೆಳಗ್ಗೆ ನೀವು ನೀರು ಹಾಕಿದ್ರಿ ಅಂದರೆ ಸಂಜೆ ನೀವು ಇದನ್ನು ಉಪಯೋಗಿಸ್ಬೇಕು. ಅಂದರೆ ನಾವು ಸಾಮಾನ್ಯವಾಗಿ ಲಿಕ್ವಿಡ್ ಗೊಬ್ಬರವನ್ನು ಯಾವತ್ತು ದಿನದ ಹೊತ್ತಲ್ಲೇ ಹಾಕದೇ ಇರೋದು ಒಳ್ಳೆಯದು. ಸಂಜೆ ಹೊತ್ತಲ್ಲಿ ಅಂದರೆ 5 ಗಂಟೆ ನಂತರ ನೀವು ಈ ಲಿಕ್ವಿಡ್ ಗೊಬ್ಬರವನ್ನು ಗಿಡಗಳಿಗೆ ಸೇರಿಸಬೇಕು. ಈ ಲಿಕ್ವಿಡ್ ಗೊಬ್ಬರವನ್ನು ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ಹಾಕ್ಬೋದು. 10 ದಿನಗಳಿಗೆ ಒಮ್ಮೆ ನೀವು ಇದನ್ನ ಹಾಕಿದರೆ ಸಾಕು. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, 10 ದಿನಗಳಿಗೆ ಒಮ್ಮೆ ಈ ಲಿಕ್ವಿಡ್ ಗೊಬ್ಬರವನ್ನು ನೀವು ಗಿಡಗಳಿಗೆ ಹಾಕಿದರೆ ಸಾಕು. ಹೀಗೆ ಮಾಡೋದ್ರಿಂದ ಗಿಡಗಳಲ್ಲಿ ನಿಮಗೆ ಬೇಕಾದಷ್ಟು ಹೂವುಗಳು, ಕಾಯಿಗಳು, ತರಕಾರಿಗಳು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.